ಈಗ ದರ್ಶನ್ ಚಾರ್ಜ್ ಶೀಟ್ನ ಮಾಹಿತಿಗಳು ಹೊರಗಡೆ ಬರ್ತಾ ಇರೋದಕ್ಕೆ ಆಕ್ಷೇಪಗಳು ವ್ಯಕ್ತಪಡಿಸಿದ್ದಾರೆ. ಇದು ಆಕ್ಷೇಪ ಪ್ರಭಾವ ಬೀರ್ಬೋದು, ಯಾಕಂದ್ರೆ ಅವ್ರು ನಿರ್ಬಂಧ ಕೋರಿ ಅರ್ಜಿನೂ ಕೂಡ ಹಾಕೊಂಡಿದ್ದಾರೆ ಅವ್ರ ಪರವಾಗಿ. ನೋಡಿ, ಚಾರ್ಜ್ ಶೀಟು ಒಂದು ಸಾರಿ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ ಮೇಲೆ ಅದನ್ನು ನಾವು ಅಪೋಸಿಟ್ ಲಾಯರಿಗೂ ಕೊಡ್ತಾರಲ್ವ. ಇಸ್ ನೋ ಮೋರ್ ಎ ಸೀಕ್ರೆಟ್ ಡಾಕ್ಯುಮೆಂಟ್, ಅದು ಪಬ್ಲಿಕ್ ಡೊಮೈನಿಗೆ ಬಂದೇ ಬರುತ್ತೆ, ಅದನ್ನು ಯಾರೂ ನಿಲ್ಸೋಕ್ಕಾಗೋದಿಲ್ಲ. ಅದರಿಂದ ಅದು ಹೊರಗಡೆ ಬರುತ್ತೆ. ಈಗ ಅವರು ಚಾರ್ಜ್ ಶೀಟದ್ದನ್ನೆಲ್ಲ ಮಾಹಿತಿ ಹೊರಗಡೆ ಬರಬಾರ್ದು ಅಂತೇನೋ ಹಾಕ್ಕೊಂಡಿದ್ದಾರೆ ಅಂತ ಕೇಳಿದೆ. ಅದು ಕೋರ್ಟ್ ಏನು ತೀರ್ಮಾನ ಮಾಡುತ್ತೋ ಅದು ನೋಡೋಣ. ಇಲ್ಲ ರೀ, ಅದಕ್ಕೋ ನೋಡಿ, ದೇ ಆರ್ ಇಂಡಿಪೆಂಡೆಂಟ್ ಕೇಸಸ್. ಈಗ ನೂರಾರು ಕೇಸಸ್ಸು ಈಗ ರಾಮೇಶ್ವರಂ ಬಂತಪ್ಪ, ಈಗ ಅದನ್ನು ಮುಚ್ಚಾಕಿ ರಾಮೇಶ್ವರಂ ತಂದರು ಅಂದರೆ ಆ ರೀತಿ ಏನಿಲ್ಲ, ಇಂಡಿಪೆಂಡೆಂಟಾಗಿ ಅದನ್ನು ಹ್ಯಾಂಡ್ಲ್ ಮಾಡ್ತಾರೆ. ಮಾಧ್ಯಮದಲ್ಲಿ ತಾವೇ ಪ್ರಯಾರಿಟಿ ಮೇಲೆ ತೋರಿಸ್ತೀರ, ನಿಮಗೆ ಯಾವುದು ಪ್ರಯಾರಿಟಿ ಬರುತ್ತೆ ಅದನ್ನು ನೀವು ತೋರಿಸ್ತೀರ. ಅದಕ್ಕೆ ನಾವು ಇಲ್ಲ ಅವ್ರಿಗೆ TRPಗೋಸ್ಕರ ತೋರಿಸ್ತಾರೆ ಅಂತ ಹೇಳೋಕ್ಕಾಗತ್ತಾ? ಹಂಗೆ ಹೇಳೋಕ್ಕಾಗೋದಿಲ್ಲ. ನಿಮಗೆ ಪ್ರಯಾರಿಟಿ ಯಾವುದು ಬೇಕೋ ಅದನ್ನು ಮಾಡ್ಕೊತೀರ. ಏನಿಲ್ಲ, ಅದು ಡಾಕ್ಯುಮೆಂಟ್ ಮೇಲೆ ಹೋಗ್ತಾರೆ ಅವರು. ಈಗ ಪಬ್ಲಿಕ್ ಡೊಮೈನ್ನಲ್ಲಿ ಯಾರೋ ಏನೋ ಮಾತಾಡ್ತಾರೆ ಅಂದರೆ ಕೋರ್ಟ್ನಲ್ಲಿ ಕಾಗ್ನಿಸೆನ್ಸಿಗೆ ತಗೊಳ್ಳೋದಿಲ್ಲ. ಏನು ಡಾಕ್ಯುಮೆಂಟ್ ಇದೆ, ಏನು ಎವಿಡೆನ್ಸಸ್ ಇದೆ, ಅದ್ರ ಮೇಲೆ ಆನ್ ದಿ ಕೇಸ್ ಆಫ್ ಮೆರಿಟಲ್ಲಿ ಹೋಗ್ತಾರೆ. ಅದು ಬಿಟ್ಟು ಅಲ್ಲೇನೋ ಮಾತಾಡಿದರು, ಇಲ್ಲೇನೋ ಮಾತಾಡಿದ್ರು, ಕೋರ್ಟ್ ಹಾಲ್ನಲ್ಲಿ ಯಾರೋ ಏನೋ ಹಿಂಗೆ ಮಾತಾಡ್ತಾಯಿದ್ರು, ಅದನ್ನು ಕಾಗ್ನಿಸೆನ್ಸಿಗೆ ತೊಗೊಳ್ಳೋಣ ಅಂತ ಜಡ್ಜಸ್ ಮಾಡೋದಿಲ್ಲ. ಏನು ಪೊಲೀಸ್ನವ್ರು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ತಾರೆ, ಎವಿಡೆನ್ಸ್ ಕೊಡ್ತಾರೆ, ಅದ್ರ ಮೇಲೆ ಹೋಗುತ್ತೆ.